ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಂಡತಿಯನ್ನು ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ದೆ. ಅವಳಿಗೆ ಮಕ್ಕಳೇ ಆಗಿರಲಿಲ್ಲ. ಮದುವೆ ಆಗಿ 4 ವರ್ಷ ಆದರೂ 6 ತಿಂಗಳು ನಾನು ಇಂಡಿಯಾದಲ್ಲೇ ಇರಲಿಲ್ಲ. ನನ್ನ ಬಿಸ್ನೆಸ್ ಕೆಲಸದಿಂದ ಫಾರಿನ್ಗೆ ಹೋಗಿದ್ದೆ. ಈಗ ನನಗೆ ನಮ್ಮಿಬ್ಬರ ಪ್ರೀತಿಯ ಕುಡಿಬೇಕು ಅಂತ ಡಾಕ್ಟರ್ ಬಳಿ ಅವಳನ್ನು ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ, ನನ್ನ ಹೆಂಡತಿಯನ್ನು ಕುರಿತು, ನೀವು ಹೋದ ತಿಂಗಳು ಬಂದಿದ್ರಿ, ಅಬಾರ್ಷನ್ ಕೂಡ ಮಾಡಿಸ್ಕೊಂಡು ಹೋದ್ರಿ, ಪುನಃ ಮಗು ಬೇಕು ಅಂತ ಕೇಳ್ತಿದ್ದೀರಲ್ಲ, ಅದು ಹೇಗೆ ಸಾಧ್ಯ ಅಂತ. ನಾನು ಆ ಮಾತನ್ನ ಕೇಳಿ ಬೆಚ್ಚಿ ಬಿದ್ದೆ. ಅವಳು ನನ್ನ ತಮ್ಮನ ಮಗುಗೆ ಪ್ರೆಗ್ನೆಂಟ್ ಆಗಿದ್ದಾಳಂತೆ. ನಾನಿನ್ನೂ ಫಾರಿನಿಂದ ಬಂದ್ಬಿಡ್ತೀನಿ ಅನ್ನೋ ಭಯದಿಂದ ಅಬಾರ್ಷನ್ ಮಾಡಿಸ್ದೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಆ ಡಾಕ್ಟರ್ ಎದುರಿಗೆ ಅವಳು ನನ್ನ ಬಗ್ಗೆ ಹೇಳಿದ ಮಾತನ್ನು ಕೇಳಿ ನಾನು ಕೆಳಗೆ ಕೂಸ್ತು ಹೋದೆ. ಅದೇನು ಗೊತ್ತಾಗಬೇಕು ಅಂದರೆ ಪೂರ್ತಿ ಕಥೆನ ಕೇಳಿ. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಕಿಶೋರ್. ಅಪ್ಪ ಅಮ್ಮನ ಮುದ್ದಿನ ಮಗ. ನನ್ನ ತಮ್ಮ ತುಂಬ ಒಳ್ಳೆಯವನು. ನನ್ನಂತೆ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿರ್ತಿದ್ವಿ. ಅಣ್ಣಂಗೆ ಇಷ್ಟವಾಗಿದ್ದು ತಮ್ಮಂಗೆ ಇಷ್ಟವಾಗಿದ್ದು ಅಣ್ಣ. ಈ ಪ್ರೀತಿಯನ್ನು ನೋಡಿ ಅಪ್ಪ ಅಮ್ಮ ಎಮೋಷ್ನಲ್ ಆಗ್ತಿದ್ರು. ನನ್ನಪ್ಪ ಒಂದು ಮಧ್ಯಮ ವರ್ಗದ ಸರ್ಕಾರಿ ನೌಕರಿಯಲ್ಲಿ ಇದ್ದರು. ಬರೋ ಸಂಬಳ ತಿಂಗಳಿಗೆ ಸರಿ ಹೋಗ್ತಿತ್ತು. ಆದರೆ ಯಾವುದರಲ್ಲೂ ಕೂಡ ನಮಗೆ ಮೋಸ ಇರಲಿಲ್ಲ. ಊಟ ತಿಂಡಿ ಬಟ್ಟೆ ಎಲ್ಲದರಲ್ಲೂ ಕೂಡ ಅಪ್ಪ ಅಮ್ಮ ತುಂಬ ನಿಯತ್ತಾಗಿ ನಮ್ಮನ್ನು ಸಾಕಿದರು. ಅಮ್ಮ ಕೂಡ ಅಪ್ಪ ತರೋ ಸಂಬಳನ ಎಷ್ಟು ಬೇಕೋ ಅಷ್ಟು ಮಿತಿಯಾಗಿ ಬಳಸಿ ನಮ್ಮನ್ನು ರಾಜ್ಕುಮಾರ್ ಅಂತ ಬೆಳೆಸಿದ್ರು. ಅವಳ ಪ್ರೀತಿ, ಅವಳ ತ್ಯಾಗ, ಅವಳ ಕೆಲಸ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮ್ಮ ಮನೆನ ಅಷ್ಟು ಚೆನ್ನಾಗಿ ಸಂಭಾಳಿಸ್ಕೊಂಡು ಹೋಗ್ತಿದ್ಲು. ನಾನು ಮತ್ತು ನನ್ನ ತಮ್ಮ ಚೆನ್ನಾಗಿ ಓದ್ತಿದ್ವಿ. ಅಮ್ಮಂಗೆ ನಾನು ಸಹಾಯ ಮಾಡ್ತಿದ್ದೆ. ತಮ್ಮ ಸಹಾಯ ಮಾಡದೇ ಇದ್ದರೆ ನೀನು ಬೇಡ, ನಾನು ಮಾಡ್ತೀನಿ ಅಂತ ಅವನನ್ನು ಆರಾಮಾಗಿರಿಸ್ತಿದ್ದೆ. ಪ್ರತಿದಿನ ಇಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಬರ್ತಿದ್ವಿ. ನಮ್ಮದೊಂದು ತಾಲೂಕು, ಸ್ವಲ್ಪ ಹಳ್ಳಿ ವಾತಾವರಣ. ನನ್ನ ತಮ್ಮಂಗೆ ಕೋಪ ಜಾಸ್ತಿ. ಇವತ್ತು ನಾನು ಸ್ಕೂಲಿಂದ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಯಾಕಂದರೆ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು. ನಾನು 10ನೇ ತರಗತಿ, ತಮ್ಮ 6ನೇ ಕ್ಲಾಸ್. ಬೇಗನೆ ಮನೆಗೆ ಹೋದ. ರಸ್ತೆ ಮಧ್ಯದಲ್ಲಿ ಯಾವುದೋ ಒಂದು ಹುಡುಗ ಅವನ ಕೂದಲನ್ನು ಕೀಟ್ಲೆ ಮಾಡ್ದ ಅನ್ನೋ ಒಂದೇ ಒಂದು ಕೋಪಕ್ಕೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನ ಕೂದಲು ತುಂಬಾ ಕರ್ಲಿ ಆಗಿತ್ತು. ಇದರಿಂದ ತುಂಬ ಜನ ಅವನನ್ನು ಟೀಸ್ ಮಾಡ್ತಿದ್ರು. ನಾನಿದ್ರೆ ಯಾರೂ ಕೂಡ ಆ ಧೈರ್ಯ ಮಾಡೋದಿಲ್ಲ. ನಾನು ಆ ರೀತಿ ಇದ್ದೀನಿ. ಆ ರೀತಿ ಸ್ಕೂಲಲ್ಲಿ ಆಗಲಿ ಊರಲ್ಲೇ ಆಗಲಿ ಜನರನ್ನು ಇಟ್ಟಿದ್ದೀನಿ. ಇವತ್ತು ಇವನೊಬ್ಬನೇ ಇದ್ದಿದ್ದರಿಂದ ಈ ರೀತಿ ಆಯಿತು. ನಾನು ಮನೆಗೆ ಹೋದಾಗ ವಿಷಯ ತಿಳಿದು ತುಂಬ ನೋವಾಗಿ ಆ ಹುಡುಗನೆಲ್ಲ ಒಂದು ಸಲ ಬೆಂಡುತ್ತದೆ. ಅವರೆಲ್ಲ ಹೇಳ್ತಾರೆ, ನೀನು ತುಂಬ ಒಳ್ಳೆಯವನು ಅಂತ. ನಮ್ಮ ಅಮ್ಮಂದರು ನಮಗೆ ಟಾರ್ಚರ್ ಕೊಡ್ತಾರೆ, ಸರಿಯಾಗಿ ಓದೋದಿಲ್ಲ. ಕಿಶೋರ್ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಓದ್ತಾನೆ, ತಮ್ಮನ್ನು ನೋಡ್ಕೊಳ್ತಾನೆ, ಕೆಲಸನೂ ಕೂಡ ಮಾಡ್ತಾನೆ. ಅಷ್ಟೇ ಅಲ್ಲ, ಓದಲ್ಲೂ ಕೂಡ ಮುಂದೆ ಇದ್ದಾನೆ. ಅವನಷ್ಟು ಚೆನ್ನಾಗಿ ಇಡೀ ತಾಲೂಕಲ್ಲಿ ಯಾರೂ ಓದೋದಿಲ್ಲ. ಅಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ. ನಮಗೆಲ್ಲ ಎಷ್ಟು ಮರ್ಯಾದೆ ಕೊಡ್ತಾನೆ. ನೀವು ಇದ್ದೀರಾ ಅಂತ ನೀನು ಹುಟ್ಟಿದ ದಿನದಿಂದ ನಮ್ಮಪ್ಪ ಅಮ್ಮ ನಮಗೆ ಹೇಳಿ ನಮ್ಮ ತಲೆನೇ ಕೆಡಿಸ್ಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಕೋಪ ಅಂತ ಗಲಾಟೆ ಮಾಡ್ತಿದ್ರು. ಆದರೆ ನಾನವರನ್ನು ತಡೆದು ನಿಮ್ಮಮ್ಮಂದ್ರ ಬಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇನ್ಯಾವತ್ತೂ ನನ್ನ ಜೊತೆ ನಿಮ್ಗೆಲ್ರೂ ಕಂಪೇರ್ ಮಾಡಬೇಡಿ ಅಂತ. ಆದರೆ ಏನೇ ವಿಷಯ ಇದ್ದರೂ ನನ್ನ ಜೊತೆ ಡೀಲ್ ಮಾಡಿ, ನನ್ನ ತಮ್ಮಂಗೆ ನೋವು ಮಾಡಬೇಡಿ. ಅವನು ನಿಮಗೂ ಕೂಡ ತಮ್ಮನ ಥರಾನೇ. ಅವನ ಜೊತೆ ಈ ರೀತಿಯೆಲ್ಲ ಮಾಡಬೇಡಿ ಅಂತ ತುಂಬ ಎಮೋಷ್ನಲ್ ಆದೆ. ನನ್ನ ತಮ್ಮನ ಮೇಲೆ ನನಗಿರೋ ಪ್ರೀತಿನ ನೋಡಿ ನನ್ನ ಗೆಳೆಯರು ಗಟ್ಟಿಯಾಗಿ ತಪ್ಕೊಂಡ್ರು. ಆಗನ್ನಿಸ್ತು, ಮನುಷ್ಯರು ಯಾರೂ ಕೆಟ್ಟವರು ಇರೋದೇ ಇಲ್ಲ. ಪರಿಸ್ಥಿತಿ ಅವರನ್ನು ಕೆಟ್ಟವ್ರನ್ನ ನಂಗೆ ಮಾಡುತ್ತೆ. ನಾನು ನನ್ನ ತಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ.
ಅವ್ರು ಕೂಡ ಅಷ್ಟೇ ಪ್ರೀತಿ ಮಾಡುವಂತೆ ಮಾಡಿದೆ. ಅವ್ರ ಮನೆಯಲ್ಲಿ ಎಲ್ಲರ ಬಳಿ ಹೋಗಿ ನಾನು ಕ್ಷಮೆ ಕೇಳಿದೆ. ನನ್ನಿಂದ ಅವ್ರ ಮಕ್ಕಳಿಗೆ ಅವ್ರು ಕೊಡ್ತಾ ಇರೋ ಕಷ್ಟನ ತುಂಬ ವಿವರಿಸಿ ಹೇಳಿದೆ. ಎಲ್ರಿಗೂ ಅರ್ಥನೂ ಆಯಿತು. ನನಗೂ ಕೂಡ ಕಾಡ್ತಾ ಇದ್ದ ಗಿಲ್ಟ್ ಫೀಲಿಂಗ್ ಸಂಪೂರ್ಣವಾಗಿ ಮುಗ್ದು ಹೋಯಿತು. ಇನ್ನು ನನ್ನ ಓದಿನ ಬಗ್ಗೆ ಗಮನ ಹರಿಸ್ದೆ. ಅದಕ್ಕಾಗಿ ಕಾಲೇಜಿಗೆ ಸಿಡಿಗೆ ಹೋಗಬೇಕಾಗಿತ್ತು. ದೊಡ್ಡ ಕಾಲೇಜ್ಗೆ ಅಪ್ಪ ಅಮ್ಮನ ಕನಸನ್ನು ಸಹಕಾರ ಮಾಡೋದಕ್ಕೆ. ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಪೊಸಿಷನ್ ಹೋದರೆ ತಮ್ಮನನ್ನು ಚೆನ್ನಾಗಿ ಸಾಕ್ಬೋದು ಅನ್ನೋದು ನನ್ನ ಆಸೆ ಆಗಿತ್ತು. ಅದೇ ರೀತಿ ಚೆನ್ನಾಗಿ ಓದ್ತಿದ್ದೆ. ಈ ಮಧ್ಯೆ ನಂಗೆ ನನ್ನ ಸಹಪಾಠಿ ಅನಿತಾಳ ಮೇಲೆ ಪ್ರೀತಿನೂ ಆಯಿತು. ಬೇಡ ಬೇಡ ಅಂದರೂ ಮನಸ್ಸು ಪದೇ ಪದೇ ಅವಳ ಕಡೆ ಎಳೀತಾ ಇತ್ತು. ಅವಳು ಕೂಡ ನನ್ನ ಕಡೆ ಆಕರ್ಷಿತಳಾಗ್ತಾ ಇದ್ಲು. ಅವಳು ಬಾಯಿ ಬಿಟ್ಟು ಹೇಳಲಿಲ್ಲ, ನಿಜ. ಅವಳನ್ನ ನನ್ನ ತುಂಬ ಪ್ರೀತಿ ಮಾಡ್ತಾಳೆ. ಅವಳ ಪ್ರೀತಿ ಅವಳ ಕಣ್ಣಲ್ಲೇ ಕಾಣಿಸ್ತಿದೆ. ನಾನು ನಿಜವಾಗ್ಲೂ ಅವಳನ್ನು ಪ್ರೀತಿ ಮಾಡ್ತಾಯಿದ್ದೀನಿ. ಇಬ್ಬರು ಕೂಡ ಒಬ್ರಿಗೊಬ್ಬರು ಹೇಳಿಲ್ಲ ನಾವು ಪ್ರೀತಿ ಮಾಡ್ತಾಯಿದ್ದೀವಿ ಅಂತ. ಆದರೆ ನಮ್ಮಿಬ್ಬರು ಪ್ರೀತಿ ಕಣ್ಣಲ್ಲೇ ಕಾಣಿಸ್ತಿತ್ತು. ಇವತ್ತವಳು ನನ್ನ ಸಹಪಾಠಿ ರಮೇಶ್ ಜೊತೆ ಕಾಫಿ ಡೇಟ್ಗೆ ಹೋಗಿದ್ದಾಳೆ. ಇನ್ನೂ ಕೆಲವು ಹುಡುಗಿರು ಹೋಗಿದ್ದಾರೆ. ಅಂದರೆ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಸೇರಿ ಹೋಗಿದ್ರು. ನಂಗೆ ಭಯ ಶುರುವಾಯಿತು. ಅವಳು ಅಷ್ಟು ಸುಂದರವಾಗಿದ್ದಾಳೆ. ಯಾರಾದರೂ ಅವಳಿಗೆ ಪ್ರಪೋಸ್ ಮಾಡಿಬಿಟ್ರೆ ನಾನು ಎಲ್ಲಿ ಹೋಗಲಿ ಅಂತ. ನಾನು ಕೂಡ ಅವ್ರ ಹಿಂದೆನೇ ಹೋಗಿದ್ದೆ. ಯಾವ ಹುಡುಗರು ಕೂಡ ಅವಳನ್ನು ಜಾಸ್ತಿ ಮಾತಾಡಿಸ್ಬಾರ್ದು ಹಂಗೆ ಪ್ರಯತ್ನ ಮಾಡ್ತಿದ್ದೆ. ಆದರೆ ಅದಾಗೋದಿಲ್ಲ. ಕೊನೆಗಲ್ಲೇ ಎಲ್ಲರೆದ್ರಿಗೆ ಮಂಡಿಯೂರು ಕೂತು ಅವಳಿಗೆ ಪ್ರಪೋಸು ಮಾಡಿದೆ. ಅವಳು ತುಂಬಾ ಖುಷಿಪಟ್ಳು. ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಲು. ಅಲ್ಲಿರೋ ಎಲ್ಲ ಗೆಳತಿಯರು ತುಂಬಾ ಖುಷಿಪಟ್ಟರು. ಕೆಲವ್ರಿಗಂತೂ ಹೊಟ್ಟೆ ಊರಿ. ಯಾಕಂದರೆ ನಾನು ನೋಡೋದಕ್ಕೆ ಬೇರೆ ಸಿಕ್ಕಾಪಟ್ಟೆ ಸಕ್ಕದಾಗಿದ್ದೀನಿ. ಅವಳು ಕೂಡ ತುಂಬ ಸುಂದರವಾಗಿದ್ದಾಳೆ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ರೀತಿ ಇದ್ದೀವಿ. ಅದನ್ನು ನೋಡಿ ಸಹಿಸ್ಕೊಳ್ಳೋದು ಕೂಡ ಒಳ್ಳೆ ಮನಸ್ಸಿರಬೇಕಲ್ವಾ. ಅವಳು ನನಗಿಂತ ಹೆಚ್ಚಾಗಿ ಖುಷಿಪಟ್ಲು. ಯಾಕಂದರೆ ನನ್ನನ್ನು ನನಗಿಂತ ಹೆಚ್ಚಾಗಿ ಅವಳು ಪ್ರೀತಿ ಮಾಡ್ತಿದ್ದಾಳೆ. ಇಬ್ಬರು ಕೂಡ ವಿದ್ಯಾಭ್ಯಾಸ ಮುಗಿಯೋವರೆಗೂ ತುಂಬ ಸ್ಟ್ರಿಕ್ಟ್ ಆಗಿದ್ವಿ. ಯಾಕಂದರೆ ನಮಗೆ ಮೇನ್ ಟಾರ್ಗೆಟ್ ವಿದ್ಯಾಭ್ಯಾಸ. ಇಬ್ಬರು ಟಾಪರ್ಸ್ ಆಗಿದ್ದರಿಂದ ನಿನಗಿಂತ ಹೆಚ್ಚು ನಾನು ತೆಗಿತೀನಿ, ನಿನಗಿಂತ ಹೆಚ್ಚು ನಾನು ತೆಗಿತೀನಿ ಅನ್ನೋ ಗಲಾಟೆ ಬಾಯಲ್ಲಿ ಮಾಡಿದ್ರು ಮನಸ್ಸಲ್ಲಿ ಅವಳು ತೆಗಿಲಿಲ್ಲ ಅಂತ ನಾನು ಅವನು ತೆಗಿಲಿ ಅಂತ ಅವಳು. ಯಾರೂ ಹೆಚ್ಚಿಗೆ ಮಾರ್ಕ್ಸ್ ತೆಗಿತಾರೆ, ಅವ್ರು ಹೇಳಿದ ಹಾಗೆ ಕಡಿಮೆ ತೆಗೆದವ್ರು ಕೇಳಬೇಕು. ಈ ಒಂದು ನಿರ್ಧಾರ ಆಗಿದ್ದು ಇಬ್ಬರ ಮಧ್ಯೆ ಅದಕ್ಕಾದರೂ ಜಾಸ್ತಿ ತೆಗಿಬೇಕು ಅನ್ನೋ ವಿಷಯ ಆಯಿತು. ನಾನು ಹೇಳಿದಾಗೆ ಅವಳು ಕೇಳಬೇಕು, ಅವಳನ್ನು ಮುದ್ದಿಸ್ಬೇಕು. ಅದನ್ನು ನೆನೆಸ್ಕೊಂಡು ನನ್ನ ಮೈ ರೋಮಾಂಚನ ಆಗಬೇಕು. ಎಷ್ಟು ಸುಂದರವಾಗಿದ್ದಾಳೆ. ವರ್ಷಗಳಿಂದ ಅವಳನ್ನು ಕೇವಲ ನೋಡ್ತಾ ನಿಂತ್ಬಿಟ್ಟಿದ್ದೀನಿ. ಸ್ವಲ್ಪ ಆದರೂ ಅವಳ ದೇಹದ ರುಚಿ ಬೇಕು ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ನಾನು ಹೀಗೆ ಯೋಚಿಸ್ತಿದ್ದಾಗ ಅವಳು ಬಂದು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ನನ್ನ ಹಣೆಗೆ ಮುದ್ದು ಕೊಟ್ಲು. ನಾನು ಯಾವಾಗಲೂ ನಿನ್ನವಳೆ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ ಅಂದಾಗ ನನ್ನ ಮನಸ್ಸು ತುಂಬ ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ನನ್ನ ಹೆತ್ತವರು ಇದ್ದಾರೆ, ಅವ್ರ ಭವಿಷ್ಯ ರೂಪಿಸ್ಬೇಕು. ಅದು ನನ್ನ ಕೆಲಸದಿಂದ ನಿರ್ಧಾರ ಆಗತ್ತೆ. ನಾನು ಓದಬೇಕು. ಎಕ್ಸಾಮ್ ಇನ್ನೂ ಸ್ವಲ್ಪ ದಿನದಲ್ಲೇ ಬರ್ತಾ ಇದೆ. ಆಮೇಲೆ ನಾವಿಬ್ಬರು ಒಟ್ಟಿಗೆ ಇರೋಣ, ಇಲ್ಲ ಅಂತಂದರೆ ಮದುವೆನೇ ಆಗಿಬಿಡೋಣ ಅಂತ ಅವಳು ಕಿವಿನಲ್ಲಿ ಪಿಸುಗುಟ್ಟಿದೆ. ಅವಳು ನಾಚಿಕೆಯಿಂದ ಕೆಂಪಾಗಿ ಹೋದ್ಲು. ಅವಳು ಇನ್ನೂ ಮುಂದುವರಿತಿದ್ಲು. ನಾನು ಡಿಸ್ಟ್ರ್ಯಾಕ್ಟ್ ಆಗ್ತೀನಿ ಅನ್ನೋ ಮಾತನ್ನು ಕೇಳಿ ಅವಳು ಅಲ್ಲಿಗೆ ನಿಲ್ಲಿಸಿ ಹೊರಟೋದ್ಲು. ಅವಳು ಹೋದ ಹಾದಿನ ನೋಡ್ತಾ ಇದ್ದೆ. ನನ್ನ ಮನಸ್ಸು ನೋವಿಂದ ನಲುಗ್ತಾ ಇತ್ತು. ಅವಳೇ ಮೇಲ್ ಬಿದ್ದು ಬಂದರು. ನಾನು ಅವಳನ್ನು ತೃಪ್ತಿಪಡಿಸ್ದೆ ಕಳಿಸ್ಬಿಟ್ನಲ್ಲ ಅನ್ನೋ ದುಃಖ ಜಾಸ್ತಿ ಆಯಿತು. ಅದೇ ಸಮಯದಲ್ಲಿ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ನಾನು ಅವಳು ಒಬ್ಬಳೇ ಹೋಗಿದ್ದಾಳೆ ಅಂತ ಅವಳು ಹಿಂದೆನೇ ಹೋದೆ. ಆಗ ನಿಜವಾಗ್ಲೂ ಅವಳು ತುಂಬ ಕಷ್ಟಪಡ್ತಿದ್ಲು. ಕತ್ಲಾಗ್ಬಿಟ್ಟಿದೆ, ಯಾರೂ ಇಲ್ಲ, ಬಸ್ಗಳೂ ಇಲ್ಲ, ಜನರೂ ಇಲ್ಲ. ಒಂದು ನಿರ್ಜನವಾದ ಪ್ರದೇಶದಲ್ಲಿ ಮಳೆ ಅತಿಯಾಗಿರೋದ್ರಿಂದ
ಬಸ್ಗಳೇ ಬರ್ತಿಲ್ಲ, ಜನರು ಬರ್ತಿಲ್ಲ. ಇವಳು ಒಬ್ಬಳೇ ಕೂತ್ಕೊಂಡಿದ್ದಾಳೆ. ಇವಳಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಮುದುಕ ಕೂತಿದ್ದ. ಅವನಿಗೆ ಅವನ ಮಗ ಬಂದು ಕಾರಲ್ಲಿ ಕರ್ಕೊಂಡು ಹೋದ. ಈಗ ಇವಳೊಬ್ಬಳೆ. ಅವಳ ಕಣ್ಣಲ್ಲಿ ತುಂಬ ನೀರು ತುಂಬಿಕೊಂಡಿದೆ. ನಾನು ಓಡಿ ಹೋದೆ. ಅವಳ ಬಳಿ ಎಷ್ಟು ಸ್ವಾಭಿಮಾನ. ಅವ್ನು ಕಾಲ್ ಮಾಡಿದ್ರೆ ಬರ್ತಿರ್ಲಿಲ್ವಾ ಅಂದಾಗ ಅವಳು ತಲೆ ಬಗ್ಸಿದ್ಲು. ನಾನು ಅವಳನ್ನು ಗಟ್ಟಿಯಾಗಿ ತಕ್ಕೊಂಡೆ. ಅವಳು ಕೂಡ ತಕ್ಕೊಂಡ್ಳು. ಈ ಬಾರಿ ಅವಳ ಅಪ್ಪುಗೆ ಭಯದಿಂದ ನಿರ್ಜನವಾದ ಪ್ರದೇಶದಲ್ಲಿ ಯಾರೂ ಇಲ್ಲ ಅನ್ನೋ ಭಯ. ಆ ಭಯದಲ್ಲವಳು ನನ್ನನ್ನು ತಕ್ಕೊಂಡಂತೆ ಇತ್ತು. ನಂತರ ನಾನು ಅವಳನ್ನು ಅಲ್ಲೇ ಕೂರಿಸ್ದೆ. ಸ್ವಲ್ಪ ಹೊತ್ತು ಇಬ್ಬರು ಮಾತಾಡಿದ್ವಿ. ಮಳೆ ಜಾಸ್ತಿ ಆಯಿತು. ಇಬ್ಬರು ನೆನೀತಾ ಇದ್ವಿ. ಆದರೆ ಒಬ್ರನ್ನೊಬ್ಬರು ನೆನೀಬಾರ್ದು ಅಂತ ಮಳೆ ಬರದಂತೆ ತಡೀತಾ ಇದ್ವಿ. ನಾನು ನನ್ನ ಶರ್ಟನ್ನು ತೆಗೆದು ಅವಳ ತಲೆ ಮೇಲಿಟ್ಟರೆ ಅವಳ ವೇಲನ್ನು ನನ್ನ ತಲೆ ಮೇಲಿಡ್ತಿದ್ಲು. ನಾನು ನೆನೀಬಾರ್ದು ಅಂತ ಮಾಡಿದ್ರು. ಇಬ್ಬರು ಸಂಪೂರ್ಣವಾಗಿ ನೆಂದು ಆ ಮಳೆಯಲ್ಲಿ ಚಳಿ ಜಾಸ್ತಿ ಇತ್ತು. ಅವಳನ್ನು ಹೊಂದಬೇಕು ಅನ್ನೋ ಹಂಬಲ ಅತಿಯಾಯಿತು. ಅವಳು ಅದ್ರತಾ ಇರೋ ಕೆಂಪಾದ ತುಟಿಗಳು, 1000 ಆಸೆಗಳನ್ನು ತುಂಬಿಕೊಂಡಿರೋ ಕಣ್ಗಳು, ಭಯದಿಂದ ಉದ್ವೇಗದಿಂದ ಉಸಿರಾಡ್ತಾ ಇರೋ ಮೂಗು, ಕೆಂಪಾಗಿರೋ ಅವಳ ಕೆನ್ನೆಗಳು, ಇವನ್ನೆಲ್ಲ ನೋಡಿ ನಾನು ಅವಳ ಬಳಿಗೆ ಹೋದೆ. ಅವಳ ಕೆನ್ನೆಗೆ ಮುತ್ಕೊಟ್ಟೆ. ಅವಳು ಕೂಡ ನನ್ನ ಕೆನ್ನೆಗೆ ಮುತ್ಕೊಟ್ಲು. ನಂತರ ಇಬ್ಬರು ಪರಸ್ಪರ ಆರಂಭಿಸಿದ್ವಿ. ನಾನು ಕೈಯಲ್ಲಿ ಹಿಡ್ಕೊಂಡು ನಿರಂತರವಾಗಿ ಕೊಡ್ತಿದ್ದೆ. ಇಷ್ಟು ದಿನದಿಂದ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅನ್ನಿಸ್ತು. ಗಟ್ಟಿಯಾಗಿ ಹಿಡ್ಕೊಂಡೆ. ಅವಳನ್ನು ಗಟ್ಟಿಯಾಗಿ ತಕ್ಕೊಂಡೆ. ನನ್ನ ದೇಹನೋ ಬಿಸಿ ಬಿಸಿ ಆಗೋಕ್ಕೆ ಶುರುವಾಯಿತು. ಅದು ಅವಳಿಗೂ ಗೊತ್ತಾಗ್ತಿತ್ತು. ಹೀಗೆ ಇಬ್ಬರು ಒಬ್ರನ್ನೊಬ್ಬರು ಇನ್ನೇನು ಸಂಪೂರ್ಣವಾಗಿ ಒಂದಾಗಬೇಕು ಅನ್ನೋ ಸಮಯದಲ್ಲಿ ನನಗೆ ತಕ್ಷಣ ಏನೋ ನೆನಪಾಯಿತು. ನಾವು ಮನೆಯಿಂದ ಹೊರಗಡೆ ಇದ್ದೀವಿ ಅಂತ ಬೇಸರವಾಯಿತು. ನಾನು ಹಿಂದೆ ಸರಿದ್ಬಿಟ್ಟೆ. ಅವಳ ಕಣ್ಣುಗಳಲ್ಲಿ ಪ್ರಶ್ನೆ ಇತ್ತು. ಯಾಕೆ ಹಿಂದೆ ಹೋಗ್ತಿದ್ಯಾ ಅಂತ ನನ್ನ ಕೇಳ್ದಂಗೆ ಅನ್ನಿಸ್ತು. ನಾನು ನನ್ನ ಕಣ್ಗಳಿಂದ ಇರೋ ಜಾಗ ಯಾವುದು ಅಂತ ಕೇಳಿದೆ. ನಂತರ ಅವಳು ಓಡಿ ಬಂದು ನನ್ನನ್ನು ತಕ್ಕೊಂಡು, ನಿನ್ನನ್ನು ಬಿಟ್ಟು ನನ್ನಿಂದ ದೂರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅರೆ, ಎಕ್ಸಾಮ್ ಆಗೋವರೆಗ ಅಷ್ಟೇ, ನಂತರ ನಾವಿಬ್ಬರು ಮದುವೆ ಮಾಡ್ಕೊಂಡು ಬಿಡೋಣ. ನಿನ್ನನ್ನು ಬಿಟ್ಟು ಅರೆ ಕ್ಷಣ ಕೂಡ ನನಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಲು. ಪುನಃ ಕೂಡ ಇಬ್ಬರು ಆ ದಿನ ತುಂಬಾ ಸುಂದರವಾಗಿತ್ತು. ಆಸ್ಟ್ರೇಲಿಯಾಗೆ ಹೋದ್ಮೇಲೆ ಕೂಡ ನಾನು ಅದನ್ನೇ ನೆನಪಿಸ್ಕೊಂಡು, ಅವಳು ಕೂಡ ಈಗ ಇಬ್ಬರ ಮಾತುಗಳಲ್ಲಿ ಮೃದುತ್ವ ಬಂದಿದೆ, ನಾಚಿಕೆ ಎಲ್ಲನೂ ಬಂದಿದೆ. ಎಕ್ಸಾಮ್ಸ್ ಆದಮೇಲೆ ನಾನು ಊರಿಗೆ ಹೋಗಿಲ್ಲ. ಇಲ್ಲಿ ಯಾವುದೋ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿ ಒಂದು ಚಿಕ್ಕ ರೂಮನ್ನು ಮಾಡಿಕೊಂಡೆ. ಅವಳು ಕೂಡ ಕೆಲಸಕ್ಕೆ ಹೋಗ್ತಿದ್ಲು. ಕಂಪನಿಯಲ್ಲಿ ಒಂದು ಕೆಲಸನೂ ಸಿಕ್ಕಿತ್ತು. ಒಂದೇ ಮನೆಯಲ್ಲಿ ಇಬ್ಬರು ಕೂಡ ವಾಸ ಮಾಡ್ತಿದ್ವಿ. ಊರಿಗೆ ದುಡ್ಡನ್ನು ನಾನು ಕಳಿಸ್ತೀನಿ, ಅವಳು ಕೂಡ ದುಡ್ಡನ್ನು ಕಳಿಸ್ತಿದ್ದಾಳೆ. ಇಬ್ಬರು ನಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀವಿ. ಈ ಮಧ್ಯೆ ನಮ್ಮ ಗೆಳತಿಯ ಮೂಲಕ ಮನೆಗೆ ವಿಷಯ ತಿಳಿತು. ನಾವಿಬ್ಬರು ಮದುವೆ ಆಗದೇ ಜೊತೆಯಲ್ಲಿದ್ದೇವೆ ಅಂತ. ಇದನ್ನು ತಿಳಿದು ನನ್ನ ಮತ್ತು ಅವಳ ಇಬ್ಬರ ಅಪ್ಪ ಅಮ್ಮ ಬಂದು ನಮ್ಮಿಬ್ಬರನ್ನು ತರಾಟೆಗೆ ತೆಗೆದುಕೊಂಡರು. ಅದೇ ದಿನ ದೇವಸ್ಥಾನದಲ್ಲಿ ನನ್ನ ಕೈಯಿಂದ ನನ್ನ ಪ್ರೀತಿಯ ನಲ್ಮೆಯ ಗೆಳತಿಗೆ ತಾಳಿನೂ ಕಟ್ಟಿಸಿದ್ರು. ಅನಿತಾ ಈಗ ನನ್ನ ಹೆಂಡತಿ. ಅವರಮ್ಮಂಗೆ ಭಯ, ನಾನು ಎಲ್ಲಿ ಬಿಟ್ಟು ಹೊರಟೋಗ್ಬಿಡ್ತೀನೋ ಅಂತ. ಆದರೆ ಅವಳಿಗೆ ಏನು ಗೊತ್ತು, ನನ್ನ ಸಂಪೂರ್ಣ ಪ್ರಾಣ ಇರೋದು ನನ್ನ ಪ್ರೀತಿಯ ಅನಿತಾಳಲ್ಲಿ ಅಂತ. ನನ್ನ ಸರ್ವಸ್ವ. ಅವಳಿಲ್ಲದೆ ನನಗೆ ಬೇರೆ ಅಸ್ತಿತ್ವನೇ ಇಲ್ಲ. ನಂತರ ದಿನಗಳು ಕಳೆದಂತೆ ನನ್ನ ತಮ್ಮ ಕೂಡ ಇಲ್ಲೇ ಬಂದು ಇರೋದಕ್ಕೆ ಆರಂಭಿಸ್ದ. ಅವನು ಕೂಡ ಕಾಲೇಜಿಗೆ ಹೋಗ್ತಿದ್ದಾನೆ, ಚೆನ್ನಾಗಿ ಓದ್ತಿದ್ದಾನೆ. ಹಳ್ಳಿಯಲ್ಲಿ ಒಳ್ಳೆ ಕಾಲೇಜಿಲ್ಲ. ಅನಿತಾ ಕೂಡ ಒಪ್ಕೊಂಡ್ಳು. ಅವನಿಗೆ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ. ಇನ್ನೂ ಕೂಡ
ಅವನು ಬಂದಮೇಲೆ ಸ್ವಲ್ಪ ಧೈರ್ಯ ಬಂದಿದೆ. ನಾನು ಆಫೀಸಿಂದ ಬರೋದು ಲೇಟ್ ಆಗುತ್ತೆ, ಒಮ್ಮೊಮ್ಮೆ ರಾತ್ರಿ ಪೂರ್ತಿ ಕೆಲಸನೇ ಇರುತ್ತೆ. ಆಗ ಇವಳೊಬ್ಬಳೇ ಇರ್ತಾಳಲ್ಲ, ಇವನ ಮನೆಯಲ್ಲಿದ್ದರೆ ಸ್ವಲ್ಪ ಧೈರ್ಯ ಇರುತ್ತೆ. ಅವರಿಬ್ಬರು ತುಂಬಾ ಕ್ಲೋಸ್. ಅದಕ್ಕೆ ಮತ್ತು ಮೈದ್ನ ಅವ್ರ ಬಾಂಧವ್ಯ ತುಂಬ ಸುಂದರವಾಗಿದೆ. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಆದರೆ ಸಮಸ್ಯೆ ಶುರುವಾಗಿದ್ದು ನನ್ನ ಹೊಸ ಕಂಪನಿಯಲ್ಲಿ ಸಂಬಳ ಜಾಸ್ತಿ ಅಂತ ಸೇರಿಕೊಂಡೆ. ಆದರೆ 6 ತಿಂಗಳು ಅಲ್ಲಿ ಇರಬೇಕಂತೆ, ಇನ್ನು 6 ತಿಂಗಳು ವಿದೇಶದಲ್ಲಿರಬೇಕಂತೆ. ನನಗೆ ಇಷ್ಟ ಇಲ್ಲ. ಆದರೆ ಅನಿತಾ, ನಿಮ್ಮ ಕರಿಯರ್ ದೃಷ್ಟಿಯಿಂದ ಇಟ್ಕೊಂಡು ನೀವು ಮಾಡಲೇಬೇಕು. ನಿಮ್ಮ ತಮ್ಮಂಗೆ, ನಿಮ್ಮ ಅಪ್ಪ ಅಮ್ಮಂಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು. ಕೇವಲ ನನ್ನನ್ನು ಮಾತ್ರ ದೃಷ್ಟಿನಲ್ಲಿ ಇಟ್ಕೊಂಡು ವಿದೇಶಕ್ಕೆ ಹೋಗದೆ ಇರಬೇಡ ಅಂತ ಹೇಳಿದ್ಲು. ಅವಳು ಹೇಳಿದ್ದು ಸರಿ ಅನ್ನಿಸ್ತು. ಹೀಗೆ ಇದ್ದರೆ ಮುಂದೆ ಜೀವನ ಹೇಗೆ ಅಂತ ಭಾರದ ಮನಸ್ಸಿನಲ್ಲಿ ಬಾಯಿ ಹೇಳಿ ವಿದೇಶಕ್ಕೆ ಹೋದೆ. ಪುನಃ 6 ತಿಂಗಳು ಬಿಟ್ಟು ಬಂದೆ. 6 ತಿಂಗಳು ಕೆಲಸ ಮಾಡಿದ್ದೆ. ಮತ್ತು ನಾನು ವಿದೇಶಕ್ಕೆ ಹೋದೆ. ಈ ರೀತಿ ನನ್ನ ಕೆಲಸದ ನಡೆದು ವರ್ಷ ಹಾಗೆ ಉರುಳೋಯ್ತು. ಹೀಗೆ ನನಗೆ ಕಂಪನಿನಲ್ಲಿ ಒಂದು ದೊಡ್ಡ ಒಳ್ಳೆಯ ಪೋಸ್ಟ್ ಕೊಟ್ಟಿದ್ದಾರೆ. ಅದರ ಫಲವಾಗಿ ಬೆಂಗಳೂರಿನ ಮೇನ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗಿದೆ. ಈಗಂತೂ ನನ್ನನ್ನು ಹಿಡಿಯೋರು ಯಾರೂ ಇಲ್ಲ. ಪ್ರತಿದಿನ ನನ್ನ ಹೆಂಡತಿ ಜೊತೆ ಇರ್ತೀನಿ. ಅದನ್ನು ನೆನೆಸ್ಕೊಂಡು ಮೈ ಜುಮ್ ಅನ್ನತ್ತೆ. ವಿಷಯ ಏನು ಅಂದರೆ, ಮೊದಲಿಂದ ಜೋಶ್ ಅವಳಲ್ಲಿಲ್ಲ. ತಮ್ಮ ಕೂಡ ಬೇಸರದಿಂದಲೇ ಇದ್ದ. ಇವರಿಬ್ರಿಗೆ ಏನಾಗಿದೆ, ಈ ರೀತಿ ಇದ್ದಾರಲ್ಲ ಅನ್ನೋ ವಿಷಯನೇ ತಿಳಿದಿಲ್ಲ. ಈಗ ಪ್ರತಿದಿನ ಮೊದಲ ರಾತ್ರಿ ನಾನು ಅನಿತಾ ಸುಂದರವಾದ ಸಂಸಾರ ನಡೆಸ್ತಾ ಇದ್ದೀವಿ. ಆದರೂ ಕೂಡ ಅವಳು ಪ್ರೆಗ್ನೆಂಟೇ ಆಗ್ತಿಲ್ಲ. 2-3 ಸಲ ಪ್ರೆಗ್ನೆಂಟ್ ಸ್ಕಿಪ್ ಆದಾಗ ಬಲವಂತವಾಗಿ ನಾನೇ ಅವಳನ್ನು ಡಾಕ್ಟರ್ ಬಳಿ ಕರ್ಕೊಂಡು ಹೋದೆ. ಅವಳು ಇನ್ನೂ ಸ್ವಲ್ಪ ದಿನ ಮಕ್ಕಳು ಬೇಡ ಅಂತ ಹಠ ಮಾಡ್ತಿದ್ಲು. ಆದರೆ ನನ್ನ ಹಠದ ಮುಂದೆ ಅವಳ ಹಠ ನಡೆಯೋದಿಲ್ಲ. ವೆಯ್ಟಿಂಗ್ ಲಿಸ್ಟಲ್ಲಿ ಕೂತಿದ್ದಾಗ ಅವಳು ಅಳ್ತಿದ್ಲು. ನಾನು ಅವಳನ್ನು ಕೇಳಿದೆ, ಇಷ್ಟೊಂದು ಕಷ್ಟ ಇದ್ದರೆ ಹೊರಟೋಗೋಣ ಅಂತ. ಆಗ ಅವಳು ಏನೂ ಮಾತಾಡದೆ ಅಳ್ತಿದ್ಲು. ಆಗ ಅಲ್ಲೇ ಪಕ್ಕ ಇದ್ದ ನಮ್ಮ ಸಂಬಂಧಿಕರು, ಓಹ್ ಅನಿತಾ, ನೀನಾ ಗಂಡನ್ನ ವಿದೇಶಕ್ಕೆ ಕಳಿಸಿ ಮೈದನ ಜೊತೆ ಮನೆಯಲ್ಲಿದೆಯಾ? ನೀನು ಮತ್ತು ನಿನ್ನ ಮೈದನ ಇಬ್ಬರೇ ಮನೆಯಲ್ಲಿರ್ತೀರಾ? ಏನು ಸಮಾಚಾರ ಇಲ್ವಾ ಅಂತ ಕೇಳಿದಾಗ ಅವಳಿಗೆ ಕೋಪ ಬಂತು. ನನ್ನ ಹೆಂಡತಿ ಏನನ್ನೂ ಮಾತಾಡೋದಕ್ಕೆ ಬೈಯೋದಕ್ಕೆ ಹೋದ್ಲು. ಆದರೆ ನನ್ನ ಕೋಪದಿಂದ ಅವ್ರು ಬಚಾವಾದಕ್ಕೆ ಸಾಧ್ಯನೇ ಇರಲಿಲ್ಲ. ತುಂಬ ಕೆಟ್ಟದಾಗಿ ಮಾತಾಡಿದವ್ರ ಬಾಯಿಗೆ ಮುಚ್ಚಿಸ್ದೆ. ನಂತರ ನಮ್ಮ ಸರದಿ ಬಂತು. ನಾವು ಡಾಕ್ಟರ್ ಬಳಿ ಹೋದಾಗ ನನ್ನ ಹೆಂಡತಿ ಭಯದಿಂದ ನಡುಗ್ತಿದ್ಲು. ಡಾಕ್ಟರ್ ನನ್ನನ್ನು ನೋಡಿ ಖುಷಿಪಟ್ಟರು. ಆದರೆ ಅನಿತಾಳನ್ನು ನೋಡಿ ಮುಖನ ಗಂಟು ಹಾಕ್ಕೊಂಡ್ರು. ಯಾಕೆ ಅಂತ ಅರ್ಥ ಆಗಲಿಲ್ಲ. ಸ್ವಲ್ಪ ಸಮಯದ ಬಳಿಕ ಅವಳಿಗೆಲ್ಲ ಚೆಕಪ್ನು ಮಾಡಿ ಡಾಕ್ಟರ್ ತಲೆ ಮೇಲೆ ಕೈಯನ್ನು ಹಿಡ್ಕೊಂಡು ಕೂತ್ಕೊಂಡ್ರು. ಅವಳ ರಿಪೋರ್ಟ್ಗಳನ್ನು ನೋಡಿ, ಅದೇನು ಅಂದರೆ, ನಿಮ್ಮ ಹೆಂಡತಿ 3 ತಿಂಗಳ ಹಿಂದೆ ಬಂದಿದ್ದರು. 2 ತಿಂಗಳ ಗರ್ಭಿಣಿ ಅಂತ ನಮ್ಮ ಇನ್ನೊಂದು ಡಾಕ್ಟರ್ ಅಬಾರ್ಷನ್ ಮಾಡಿ ಕಳಿಸಿದ್ದಾರೆ. ಸರಿಯಾಗಿ ಮಾಡಿಲ್ಲ. ಸೊ ಅಲ್ಲಿ ಸಮಸ್ಯೆ ಇದೆ, ಮಕ್ಕಳಾಗೋದು ತೀರಾ ಕಷ್ಟ ಅಂತ ಹೇಳಿದ್ರು. ನನ್ನ ಗಂಡ ಡಾಕ್ಟರ್ ಬಳಿ ಜಗಳ ಮಾಡಿದ್ರು. ಅದು ಹೇಗೆ ಸಾಧ್ಯ? ನಾನು 6 ತಿಂಗಳಿಂದ ವಿದೇಶಕ್ಕೆ ಹೋಗಿ ಈಗಲೇ ಬರ್ತಾ ಇರೋದು. ಅವಳು ಹೇಗೆ ಪ್ರೆಗ್ನೆಂಟ್ ಆಗ್ತಾಳೆ ಅಂದಾಗ ಡಾಕ್ಟರ್ ವ್ಯಂಗ್ಯವಾಗಿ ಹೇಳ್ತಾರೆ, ಪ್ರೆಗ್ನೆಂಟ್ ಆಗೋದಕ್ಕೆ ತುಂಬಾ ದಾರಿಗಳಿದೆ. ಕೇವಲ ಪ್ರಪಂಚದಲ್ಲಿ ನೀನೊಬ್ಬನೇ ಗಂಡಸ ಇರೋದು ಅಂತ ಕೇಳಿದಾಗ ಅವಳು ಅಳ್ತಾನೇ ಇದ್ಲು. ನಾನು ಡಾಕ್ಟರ್ ಮೇಲೆ ಕೈ ಮಾಡೋದಕ್ಕೆ ಹೋದೆ. ಅಷ್ಟರಲ್ಲಿ ಇನ್ನೊಂದು ಡಾಕ್ಟರ್ ಬಂದು ನನ್ನ ಕೈಯನ್ನು ಹಿಡ್ಕೊಂಡ್ರು. ನೀವು ನೋಡೋದಕ್ಕೆ ಅಫಿಷಿಯಲ್ ರೀತಿ ಕಾಣಿಸ್ತಿದ್ದೀರ, ಡಾಕ್ಟರ್ ಮೇಲೆ ಕೈ ಮಾಡ್ತಿದ್ದೀರಲ್ಲ ಅಂದಾಗ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲು ಅಂತ ಹೇಗೆ ಹೇಳ್ತಾರೆ ಇವರು ಅಂತ ಕೇಳಿದೆ. ಆಗ ಆ ಡಾಕ್ಟರ್ ನನ್ನ ಹೆಂಡತಿನ ಸೂಕ್ಷ್ಮವಾಗಿ ಗಮನಿಸಿ, ಇವರು ಅನಿತಾ ಅಲ್ವಾ, ನನ್ನ ಬಳಿ ಬಂದಿದ್ದರು, ಏನಾದರೂ ಸಮಸ್ಯೆ ಇದ್ದರೆ ತಿಳಿಸಿ ಅಂತ ನಾನು ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿದೆ. ನನಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಕೊನೆ ಪಕ್ಷ ಆವಾಗಲಾದರೂ ನನ್ನ ಗಂಡ ಇನ್ನೊಂದು ಮದುವೆ ಆಗ್ತಾನೆ ಅಂತ ಹೇಳಿದ್ರು. ಇಲ್ಲಿಗೆ ಬರೋದು ಸ್ವಲ್ಪ ಸಮಯಕ್ಕೆ ಮುಂಚೆ ಮಾತಾಡಿ ನನ್ನ ಗಂಡಂಗೆ ಹೇಳಿಬಿಡಿ, ನಾನು ಸ್ವಲ್ಪ ದಿನಗಳ ಹಿಂದೆ ಅಬಾರ್ಷನ್ ಮಾಡಿಸ್ಕೊಂಡು ಹೋದೆ ಅಂತ. ಆಗ ನನ್ನ ಗಂಡ
ಇನ್ನೊಬ್ಬರನ್ನ ಮದುವೆ ಆಗಲಿ, ಅತ್ತೆ ಮನೆಯಲ್ಲಿ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿದ್ಲು. ಈ ಮಾತನ್ನು ಕೇಳಿ ನಂಗೆ ನಿಜಕ್ಕೂ ದುಃಖ ಆಯಿತು. ನಾನು ಏನನ್ನೂ ಮಾತಾಡದೆ ಹೊರಟೋದೆ. ನನ್ನ ಹಿಂದೆ ಅನಿತಾ ಕೂಡ ಬಂದಳು. ಕಾರನ್ನು ಪಾರ್ಕಿಂಗ್ ಮಾಡಿ ತೆಗಿತಾ ಇದ್ದೆ. ಆಗ ಅಲ್ಲೇ ಇದ್ದ ವಾಚ್ಮೆನ್ ಕೂಡ ಕೇಳ್ತಾನೆ, ನಿಮ್ಮ ಮೈದಾ ನಿಮ್ಮ ಜೊತೆ ಇರ್ತಾನಂತೆ ಮನೆಯಲ್ಲಿ, ನೀವಿಬ್ಬರೇ ಅಂತ ಇರೋದು, ನಿಮ್ಮ ಗಂಡ ವಿದೇಶದಲ್ಲಿದ್ದಾನಂತೆ, ಬೆಂಕಿ ಬೆಣ್ಣೆ ಕರಗೋದಿಲ್ವಾ ಅಂತ ಹೇಳಿದ್ರು. ಈಗ ನನಗೆ ವಿಷಯ ಬೇರೆ ಏನೋ ಇದೆ ಅಂತ ಸುಮ್ಮನೆ ಆ ರೀತಿ ಮಾಡೋದಿಲ್ಲ ಅಂತ ಅವಳನ್ನು ಯಾರೂ ಇಲ್ಲದ ನೆಚ್ಚಿನ ಪ್ರದೇಶಕ್ಕೆ ಕರ್ಕೊಂಡು ಅವಳು ಸತ್ಯ ಹೇಳೋವರೆಗೂ ಕರ್ಕೊಂಡು ಬರಬಾರ್ದು ಅಂತ. ಆದರೆ ಅವಳನ್ನು ಎಷ್ಟು ಬಲವಂತ ಮಾಡಿದ್ರೂ ಅವಳು ವಿಷಯ ಏನು ಅಂತ ಹೇಳಲೇ ಇಲ್ಲ. ಕೊನೆಗೆ ನನ್ನ ತಮ್ಮಂಗೆ ಫೋನ್ ಮಾಡಿದಾಗ ಅವನು ಅಳ್ತಿದ್ದಾನೆ, ಅಣ್ಣ ತುಂಬಾ ಸಮಸ್ಯೆ ಆಗಿದೆ. ನೀನು ಊರಿಗೆ ಹೋದ್ಮೇಲೆ ಅದಕ್ಕೆ ಮನೆಯವರು ಅದಕ್ಕೆ ಇನ್ನೊಂದು ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಯಾಕೆ ಗೊತ್ತಾ, ನೀನು ವಿದೇಶಕ್ಕೆ ಹೋದವನು ಅದೇ ರೀತಿ ಹೋಗಲಿ ಅಂತ. ಅದಕ್ಕೆ ನಾನು ಅಡ್ಡಿ ಆಗಿದ್ದೆ. ಅವರೆಲ್ಲರೂ ಸೇರಿಕೊಂಡು ಅತ್ತಿಗೆ ಮತ್ತು ನಾನು ಒಂದೇ ಮನೆಯಲ್ಲಿದ್ದೀವಿ, ನಮ್ಮಿಬ್ಬರ ಮಧ್ಯೆ ದೈಹಿಕ ಸಂಪರ್ಕ ಇದೆ, ನಮ್ಮ ಮಗಳು ಅಣ್ಣ ತಮ್ಮ ಇಬ್ಬರನ್ನೂ ಮದುವೆ ಆಗಿದ್ದಾಳೆ, ಒಟ್ಟಿಗೆ ಈ ರೀತಿ ಕೆಟ್ಟದಾಗಿ ಅವ್ರ ಮನೆಯಲ್ಲಿ ಹಬ್ಬಿಸ್ಕೊಂಡು ಬರ್ತಿದ್ದಾರೆ. ಇವರೆಲ್ಲ ಹೇಳಿದ್ರು ಅನ್ನೋದು ಅತ್ತಿಗೆಗೆ ನೋವಾಗಿಲ್ಲ. ನಾಳೆ ವಿಷಯಗಳು ನಿನ್ನ ಕಿವಿಗೆ ಬಿದ್ದರೆ ನೀನು ಅತ್ತಿಗೆನ ಬಿಟ್ಟುಬಿಟ್ರೆ ಅಥವಾ ಅತ್ತಿಗೆನ ಅಸಹ್ಯವಾಗಿ ನೋಡಿದ್ರೆ ಅನ್ನೋ ಭಯ ಇತ್ತು. ನೀನು ಅವಳ ಜೊತೆ ಚೆನ್ನಾಗಿದ್ದಾಗಲೇ ಅವಳು ನಿನ್ನನ್ನು ಬಿಟ್ಟು ಹೊರಟೋಗ್ಬೇಕು ಅನ್ನೋ ಯೋಚನೆ ಮಾಡ್ತಿದ್ಲು. ಅಷ್ಟೇ ಅಣ್ಣ, ನಾನು ಎಷ್ಟು ಹೇಳಿದ್ರು ಅದಕ್ಕೆ ಕೇಳ್ತಾನೇ ಇಲ್ಲ. ಅವಳು ನನಗೆ ತಾಯಿ ಸಮಾನ. ಅವ್ರು ನನ್ನನ್ನು ಮಗನ ಥರನೇ ನೋಡ್ಕೊಳ್ತಾರೆ. ಅಪ್ಪ ಅಮ್ಮ ಕೂಡ ನೀವಿಬ್ಬರು ಒಂದೇ ಮನೆಯಲ್ಲಿ ಇರಬೇಡಿ ಅಂತ ಹೇಳಿದ್ರು. ನಾನು ಅದಕ್ಕೂ ಪ್ರಯತ್ನ ಮಾಡಿದೆ. ಆಗ ಒಂದು ಬಾರಿ ಅತ್ತಿಗೆಯನ್ನು ಬಲವಂತವಾಗಿ ಅವರ ಮನೆಗೆ ಕರ್ಕೊಂಡು ಹೋಗಿ ಮದುವೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು. ನಾನು ಇಲ್ಲ ಅಂತಂದಿದ್ರೆ ಅತ್ತಿಗೆಗೆ ಕಷ್ಟ ಕೊಡ್ತಾರೆ ಅಂತ ಪುನಃ ನಾನು ಅತ್ತಿಗೆ ಜೊತೆ ಇರೋದಕ್ಕೆ ಪ್ರಾರಂಭ ಮಾಡಿದೆ. ನಾವಿಬ್ಬರು ಯಾವುದೇ ತಪ್ಪು ಮಾಡಿಲ್ಲ, ತಾಯಿ ಮಗನ ರೀತಿಯೇ ಇದ್ದೀವಿ, ನೀನಾದರೂ ನಂಬು ಅಣ್ಣ ಅಂತ ಒಂದು ಜೋರಾಗಿ ಅಳ್ತಿದ್ದಾನೆ. ನಂಗೆ ಹೇಗೆ ಈ ವಿಷಯ ಹೇಳಿಲ್ಲ ಅಂದಾಗ ಅತ್ತಿಗೆ ಹೇಳಿದ್ರು, ಹೇಳಬೇಡ, ಹೇಳಿದ್ರೆ ಎಲ್ಲಿ ನೀನು ಬಂದುಬಿಡ್ತೀಯೋ, ನಿನ್ನ ಪ್ರಾಜೆಕ್ಟ್ ಇನ್ಕಂಪ್ಲೀಟ್ ಆಗೋಗ್ಬಿಡತ್ತೆ, ನಿನ್ನ ಕೆಲಸಕ್ಕೆ ಸಮಸ್ಯೆ ಆಗೋಗ್ಬಿಡತ್ತೆ ಅಂತ. ಅದರಿಂದ ನಾನು ಸುಮ್ಮನೆ ಇದ್ದೆ. ಈ ಮಾತನ್ನು ಕೇಳಿ ನನಗೆ ಕಣ್ಣೀರು ಜಾಸ್ತಿ ಆಯಿತು. ನನ್ನ ಹೆಂಡತಿ ಕೇವಲ ನನ್ನ ಪ್ರಾಜೆಕ್ಟ್ನ ವಿಷಯಕ್ಕಾಗಿ ಅಥವಾ ನನ್ನ ಬ್ಯುಸಿ ಲೈಫ್ನಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಅವಳು ಎಲ್ಲನೂ ಅನುಭವಿಸಿದಾಳೆ ತುಂಬ ಚೆನ್ನಾಗಿ. ಅವಳು ನನ್ನ ದೇವತೆ ಅಂತ ಅವಳು ಕಾಲಿಗೆ ಬಿದ್ದೆ. ಅವಳಿಗೆ ಮುಜುಗರ ಆಯಿತು. ಪ್ಲೀಸ್ ಅಂದಾಗ ಅವ್ಳು ಡಾಕ್ಟರ್ 3 ತಿಂಗಳ ಹಿಂದೆ ಅಬಾರ್ಷನ್ ನಿನಗೆ ಮಾಡಿದ್ದೀನಿ ಅಂತ ಹೇಳಿದಾಗ ಅವಳು ಕಣ್ಣಿಗೆ ಹೊಡಿಬೇಕು ಅಂತ ಅನ್ನಿಸ್ತು. ನನ್ನ ಹೆಂಡತಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾಳೆ ಅಂತ ಕೋಪ ಕೂಡ ಬಂತು. ನಂತರ ಅನ್ನಿಸ್ತು ಡಾಕ್ಟರ್ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು ಅಂತ. ಆದರೆ ಅರೆ ಕ್ಷಣಕ್ಕೂ ಕೂಡ ನಿನ್ನ ಮೇಲಾಗಲಿ ನನ್ನ ತಮ್ಮನ ಮೇಲಾಗಲಿ ಅಪನಂಬಿಕೆ ಬಂದಿಲ್ಲ. ನೀವಿಬ್ಬರು ನನ್ನವರು. ಚಿಕ್ಕಂದಿನಿಂದ ಅವನನ್ನು ನೋಡಿದ್ದೀನಿ, ಅವನು ಎಷ್ಟು ಪಾಪ ಅಂತ, ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ನೀನು ನನ್ನ ಉಸಿರು, ಅವನ ಪ್ರಾಣ ಆದರೆ ನೀನು ನನ್ನ ಉಸಿರು. ನೀನು ಎಷ್ಟು ಒಳ್ಳೆಯವಳು, ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಯಾ, ನನಗೆ ನಿನ್ನ ಜೀವನದಲ್ಲಿ ಎಂಥ ಜಾಗ ಕೊಟ್ಟಿದ್ಯಾ ಅನ್ನೋದು ನನಗೆ ಮಾತ್ರನೇ ಗೊತ್ತು. ಒಂದು ಪಕ್ಷ ನಾನು ತಪ್ಪು ಮಾಡಬಹುದು, ನನ್ನ ಮೇಲೆ ನಾನು ಅನುಮಾನ ಪಡ್ಬೋದೇನೋ, ಆದರೆ ನಿಮ್ಮಿಬ್ಬರ ಮೇಲೆ ಯಾವತ್ತಿಗೂ ಅನುಮಾನ ಪಡೋದಿಲ್ಲ ಅಂತ ಹೇಳಿದಾಗ ಅವಳು ಎಮೋಷ್ನಲ್ ಆಗಿ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ನಾನು ಕೂಡ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಅವಳಿಗೆ ಭಯ ಆದಾಗ ಇದೇ ರೀತಿ ಅವಳು ಕೂಡ ತಪ್ಕೊಳ್ಳೋದು. ಇನ್ಯಾವತ್ತೂ ಕೂಡ ಅವಳಿಗೆ ಭಯ ಬರಬಾರ್ದು. ಅವಳನ್ನು ತುಂಬ ಪ್ರೊಟೆಕ್ಟಿವ್ ಆಗಿ ನಾನು ನೋಡ್ಕೊಳ್ಬೇಕು. ಅವಳು ಕೇವಲ ನನ್ನ ಹೆಂಡತಿ ಅಲ್ಲ, ನನ್ನ ಸರ್ವಸ್ವ ಅಂತ ಅವಳ ಹಣೆಗೆ
ಪದೇ ಪದೇ ಮುತ್ತನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಈ ಪ್ರಪಂಚನ, ಈ ಬದುಕಿನ ಸಮಸ್ಯೆಗಳನ್ನು, ಈ ಜನಗಳನ್ನೇ ಮರೆತು ನಮ್ಮ ತುಟಿಗಳು ನಿರಂತರವಾಗಿ ಮುತ್ತು ಕೊಡ್ತಿರುವಾಗ ನಮ್ಮ ಉಸಿರು ಮೇಲೆ ಹೋಗ್ತಿದೆ. ಉದ್ವೇಗದಿಂದ ಆಗ ಅನ್ನಿಸ್ತು, ಇವಳು ನನ್ನವಳು, ಕೇವಲ ನನ್ನವಳು ಮಾತ್ರ, ಈ ಜನ್ಮಕ್ಕಲ್ಲ ಜನ್ಮ ಜನ್ಮಕ್ಕೂ ಅಂತ. ಪುನಃ ಪುನಃ ಅವಳನ್ನು ತಕ್ಕೊಂಡು ಅವಳಿಗೆ ಮುತ್ತನ್ನು ಕೊಡ್ತಿದ್ದೆ. ಅವಳು ಕೂಡ ಅದಕ್ಕೆ ಸಹಕರಿಸ್ತಿದ್ಲು. ಮುಂದೆ ಸುಂದರ ಬದುಕಿನ ಅತಿಥಿಯ ಸ್ವಾಗತದಲ್ಲಿ ಇಬ್ಬರು ಇದ್ದೀವಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.